ಸರಿ, ಯೋಗಿಕ್ ಜಾಗಿಂಗ್ನಿಂದ ಶುರು ಮಾಡೋಣ. ದೀರ್ಘವಾದ ಶ್ವಾಸ. ಯೋಗಿಕ್ ಜಾಗಿಂಗ್ನ 12 ಅಭ್ಯಾಸಗಳು. ಸೂರ್ಯ ನಮಸ್ಕಾರದ 12 ಅಭ್ಯಾಸಗಳು. 12 ದಂಡ ಬೈಠಕ್ನ ಆಸನ. ಒಬಿಸಿಟಿಗಾಗಿಯೂ 12 ಅಭ್ಯಾಸಗಳು. ಇವುಗಳಿಂದ 5 ವ್ಯಾಯಾಮಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯಕ್ಕನುಸಾರವಾಗಿ ವ್ಯಾಯಾಮಗಳ ಆಯ್ಕೆ ಮಾಡಿಕೊಂಡು ಇಷ್ಟಂತೂ ಮಾಡಿ 10 ನಿಮಿಷಗಳ ವೇಗ ವ್ಯಾಯಾಮ ನಿಮ್ಮ ಸಾಮರ್ಥ್ಯಕ್ಕನುಸಾರವಾಗಿ. ಹಿರಿಯರು ಹೀಗೇನೆ ಮಾಡಿಕೊಳ್ಳಿ. ದೀರ್ಘವಾದ ಶ್ವಾಸ. ನೀವು ಯುವಕರು ಹೀಗೆ ಮಾಡಿ. जग में बेमिसाल सखी, वो है जग में बेमिसाल सखी, उसकी महिमा है कमाल सखी। वो है जग में बेमिसाल सखी, उसकी महिमा है कमाल सखी। तुम्हें क्या बतलाऊं, वो है कितने दीन दयाल सखी रे। तुम्हें क्या बतलाऊं, बेमिसाल सखी, उसकी महिमा है कमाल सखी। वो है जग से बेमिसाल सखी, उसकी महिमा है कमाल सखी। तुम्हें क्या बतलाऊं, वो है कितनी दीन दयाल सखी रे। तुम्हें क्या बतलाऊं सखी रे, तुम्हें क्या बतलाऊं। सच्चे दिल से नाम प्रभु का गाता है, उसका हर संकट पल भर में छट जाता है। जो भी सच्चे दिल से नाम प्रभु का गाता है, उसका हर संकट पल भर में छट जाता है। फिर रहे न वो, फिर रहे न वो बेहाल सखी, होए दिल उसका खुशहाल सखी। फिर रहे न वो बेहाल सखी, होए दिल उसका खुशहाल सखी। तुम्हें क्या बतलाऊं, वो है कितने दीन दयाल सखी रे। तुम्हें क्या बतलाऊं, तुम्हें क्या बतलाऊं। वो है जग से बेमिसाल सखी, उसकी महिमा है कमाल सखी। तुम्हें क्या बतलाऊं, वो है कितने दीन दयाल सखी रे। तुम्हें क्या बतलाऊं, मैं तुम्हें क्या बतलाऊं।
ದೀರ್ಘವಾದ ಶ್ವಾಸ. प्रभु पल पल करते अपने भक्तों की रखवाली, दुख व्याधि हरे भव पार करे सबका वाली. ಕ್ರಾಸ್ನಂತೆ ಮಾಡಿ. प्रभु पल पल करते अपने भक्तों की रखवाली, दुख व्याधि हरे भव पार करे सबका वाली. करे पूरे सभी सवाल सके, करे पूरे सभी सवाल सके, अब मन से भरम निकाल सके. करे पूरे सभी सवाल सके, अब मन से भरम निकाल सके. तुम्हें क्या बतलाऊं वो है कितने दीन दया सखी. तुम्हें क्या बतलाऊं, तुम्हें क्या बतलाऊं वो है जग में बेमिसाल सखी. उसकी महिमा है कमाल सखी. तुम्हें क्या बतलाऊं वो है कितने दीन दया सखी. तुम्हें क्या बतलाऊं मैं, तुम्हें क्या बतलाऊं. वो सुनते हैं विनती कभी न निराश करे, जो कर्म करे कर्तव्य करे दिल आस धरे. वो सुनते हैं विनती कभी नहीं निराश करे, जो कर्म करे कर्तव्य करे दिल आस धरे. माओ को देता लाल सखी, रहने देना कोई मलाल सखी. माओ को देता लाल सखी, रहने देना कोई मलाल सखी. तुम्हें क्या बतलाऊं वो है कितने दीन दया सखी. रे तुम्हें क्या बतलाऊं वो है जग से बेमिसाल सखी. उसकी महिमा है कमाल सखी. तुम्हें क्या बतलाऊं वो है कितने दीन दया सखी. तुम्हें क्या बतलाऊं, क्या बतलाऊं, तुम्हें क्या बतलाऊं, तुम्हें क्या बतलाऊं, तुम्हें क्या बतलाऊं. ಯೋಗಿಕ್ ಜಾಗಿಂಗ್ನ 12 ಅಭ್ಯಾಸ, ಸೂರ್ಯ ನಮಸ್ಕಾರದ 12 ಅಭ್ಯಾಸ. ಆಮೇಲೆ ಯಾರಿಂದ ಎಷ್ಟು ಆಗುತ್ತೆ ಅಷ್ಟು ದಂಡ ಬೈಠಕ್ 10-20ರಿಂದ ಶುರು ಮಾಡಿ 25-100 ಬಾರಿ ಹೀಗೆ ಮಾಡ್ತಾ ಹೋಗಿ. 5ರಿಂದ ಶುರುವಾದರೂ ಮಾಡಿ. ಹೀಗೆ ಇದು ಯೋಗಿಕ್ ಜಾಗಿಂಗ್ನ ವ್ಯಾಯಾಮವಾಗಿತ್ತು. ಮತ್ತು ಬೈಠಕ್ನ ನಂತರ ದಂಡ ಹೀಗೆ ಮಾಡಿ, ಸ್ವಲ್ಪ ಹೀಗೆ ಕಾಲು ಹಿಂದಕ್ಕೆ ನೇರವಾಗಿಡಿ, ಹೆಬ್ಬೆರಳು ಹತ್ರ, ಹಿಮ್ಮಡ ಹತ್ರ, ಮೊಣಕಾಲು ನೇರ, ಕೆಳಕ್ಕೆ ಬಾಗಿ, ಆಮೇಲೆ ಮೇಲಕ್ಕೆ ಬನ್ನಿ, ಮತ್ತೆ ವಾಪಸ್. ಒಂದು ಶ್ವಾಸದಲ್ಲಿ ಒಂದು ಅಭ್ಯಾಸ. ಪೂರ್ತಿ ಬಾಡಿ ಸ್ಟ್ರೆಂಥನ್ ಮಾಡೋಕೆ ಇಷ್ಟು ಮಾಡ್ಲಿಕ್ಕೆ ಆಗದಿದ್ರೆ ಭುಜಂಗಾಸನ ಮಾಡಿ. ಸರಿ ಮಾಡಿ. ಹೀಗೆ 10 ಬಾರಿಯಿಂದ ಶುರು ಮಾಡಿ. ಎಷ್ಟು ಬಾರಿಯಿಂದ? 10 ಬಾರಿಯಿಂದ. ಯಾರಿಗೆ ದಂಡ ಹಾಕೋಕ್ಕಾಗದಿದ್ರೆ ಭುಜಂಗಾಸನ ಮಾಡ್ಕೊಳ್ಳಿ. ಭುಜಂಗಾಸನೂ ಮಾಡೋಕ್ಕಾಗದಿದ್ರೆ ಮತ್ತೆ ಮಕರಾಸನ ಮಾಡಿ. ಮಕರಾಸನವಂತೂ ಎಷ್ಟು ಈಸಿ ಇದೆ. ಹೀಗೆ ಮಾಡಿ. ನಿಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಒಂದು ರೋಗಕ್ಕಾಗಿ 5ರಿಂದ 15 ಪ್ರಕಾರದ
ಯೋಗಾಭ್ಯಾಸ ಮಾಡೋಕ್ಕೆ ನಾನು ನಿಮಗೆ ಹೇಳ್ತೀನಿ. ಯಾರಿಗೆ ಎಷ್ಟು ಸಾಮರ್ಥ್ಯವಿದೆ ಹಾಗೆ ಮಾಡಿಕೊಳ್ಳಿ. ಯುವಕ ಹುಡುಗ ಹುಡುಗಿಯರಿದ್ದಾರೆ, ಹೀಗೆ ಇದು ದೀರ್ಘವಾದ ಶ್ವಾಸದ ಜೊತೆಗೆ ಹೀಗೆ 10 ಬಾರಿಯಿಂದ ಹಿಡಿದು ಎಷ್ಟು ಬಾರಿ ಮಾಡಬೇಕು? ಒಂದು ಅಭ್ಯಾಸ 25ರಿಂದ 50 ಬಾರಿ. ಎಷ್ಟು ಬಾರಿ? ಯೋಗಿಕ್ ಜಾಗಿಂಗ್ ಇರಲಿ, ಸೂರ್ಯ ನಮಸ್ಕಾರ ಅಥವಾ ದಂಡ ಬೈಠಕ್ ಇರಲಿ, 25-50 ಬಾರಿಯಿಂದ ಶುರು ಮಾಡಿ 100 ಬಾರಿವರೆಗೆ ಮಾಡಬೇಕು. ಇದು ಸಾಧಾರಣ ದಂಡವನ್ನು ಬಿಟ್ಟು ಇದರಲ್ಲಿ ಮಿಶ್ರ ದಂಡವು ಹೀಗೆ ಹೀಗೆ ಇದು. ಮತ್ತೆ ಯಾರಿಗೆ ಹೆಚ್ಚು ಸಾಮರ್ಥ್ಯವಿದೆ ಅವರು ಚಕ್ರದಂಡ ಮಾಡಿ. ಬೆವರು ಬಂತ? ಸರಿಯಾಗಿ ಬರಬೇಕು. ಹೀಗೆ ನಿನ್ನೆ ನಾನು ಕೇಳ್ತಿದ್ದೆ, ಅಂದರೆ 1 ಕಿಲೋದಿಂದ ಹಿಡಿದು ಡೈಲಿ 2 ಕಿಲೋನೂ ಕಡಿಮೆ ಆಗಿದೆ. ಕೆಲವರು 18-20 ಕಿಲೋವರೆಗೆ ಕೂಡ ಕಡಿಮೆ ಮಾಡಿಕೊಂಡಿದ್ದಾರೆ. ಎಷ್ಟು? 18-20 ಕಿಲೋ. ಕೆಲವರಿಗೆ 5 ಕಿಲೋ ಕಡಿಮೆ ಮಾಡೋದು ಕಷ್ಟವಾಗುತ್ತೆ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿದ್ದೀರಾ? ಆಮೇಲೆ ಅಂತಾರೆ, ಈ ತೂಕದಿಂದ ನಮಗೆ ತಲೆ ಬಿಸಿ ಆಗಿಬಿಟ್ಟಿದೆ. ಯಾರಿಂದ ಎಷ್ಟು ಆಗುತ್ತೋ ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಮಾಡಿ. ಇರಲಿ, ಬಟರ್ಫ್ಲೈ ಮಾಡಿ. ಈಗ ನಾನು ನಿಮಗೆ ಹೇಳಿದೆ, ಒಮ್ಮೆ ಹೀಗೆ ಬೆವರು ಕೆಳಗೆ ಸುರಿಬೇಕು. ನಿಮ್ಮದು ಹೀಗೆ ಸುರಿತಿದೆಯಲ್ಲ, ಕೈ ಕಾಲು ಬೆನ್ನು ಹೊಟ್ಟೆ ಎಲ್ಲ, ತಲೆಯಿಂದ ಕಾಲಿನವರೆಗೆ ಪೂರ್ತಿ ಬೆವರಿನ ಸುರಿಮಳೆ ಆಗಿಬಿಡ್ಬೇಕು. ಒಬ್ಬ ಹುಡುಗಿ 1.5 ತಿಂಗಳಿಗೆ ಮುಂಚೆ ಇಲ್ಲಿ ಬಂದಿದ್ಲು, ಆರುಷಿ. ಅವಳ ಫ್ಯಾಟಿ ಲಿವರ್ ಕೂಡ ಗುಣವಾಯಿತು, ಥೈರಾಯ್ಡ್ ಜೆನೆಟಿಕ್ ಆಗಿತ್ತು. ಎಲ್ಲಿದ್ದಾಳೆ ಆರುಷಿ? ಬಂದಿಲ್ವೇನು? ದೀರ್ಘವಾದ ಶ್ವಾಸ. ಮತ್ತೆ 18 ಕಿಲೋ ತೂಕ ಕಡಿಮೆ ಮಾಡಿದ್ಲು. ಈಗೀಗ ಚಿಕ್ಕ ಚಿಕ್ಕ ಮಕ್ಕಳಿಗೆ 18 ವರ್ಷದ ವಯಸ್ಸಿನವರಿಗೆ ಥೈರಾಯ್ಡ್ ಆಗಿಬಿಡ್ತು, ತೂಕ ಹೆಚ್ಚಾಯಿತು, ಫ್ಯಾಟಿ ಲಿವರ್ ಆಗಿಬಿಡ್ತು. ಇವೆಲ್ಲ ಸಮಸ್ಯೆಗಳು ನೋಡಿ ಕೋಟಿಗಟ್ಟಲೆ ಜನರಿಗೆ ಆಗಿಬಿಡುತ್ತೆ. ಶುಗರ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ. ಮೊದಲು ಅಂತಿದ್ರು ಈ ಶುಗರ್ ರಾಜರೋಗ ಅಂತ. ಅಂದರೆ ಯಾರು ರಾಜರಿದ್ದಾರೆ ಅಥವಾ ತುಂಬ ಸಂಪನ್ನರಿದ್ದಾರೆ ಅವರಿಗೆ ಆಗ್ತಿತ್ತು. ಇವೆಲ್ಲ ಭ್ರಾಂತಿಗಳು, ಮಿತ್ ಹೊರಟೋಯ್ತು. ಈಗ ಚಿಕ್ಕ ಮಕ್ಕಳಿಗೂ ಶುಗರ್ ಇದೆ, ದೊಡ್ಡವರಿಗೂ ಶುಗರ್ ಇದೆ. ಇವರುಗಳಲ್ಲಿ ಅಲ್ಲಿ ನೋಡಿ ಎಡಬದಿಗೆ ನಾವು ಒಂದು ಈ ಶುಗರ್ ಏರಿಯಾ ಮಾಡಿಬಿಟ್ಟಿದ್ದೀವಿ. ಈಗ ಇದರಲ್ಲಿ ಹಲವು ಮಕ್ಕಳರದ್ದಂತೂ ಶುಗರ್ ಗುಣವಾಗಿ ಹೋಯಿತು. ನಿಮ್ಮಲ್ಲಿ ಹಲವರಿಗೆ ಸಾಮಾನ್ಯ ಟ್ಯಾಬ್ಲೆಟ್ಸ್ ಇವೆ. 50-100 ಯೂನಿಟ್ವರೆಗೆ ಇನ್ಸುಲಿನ್ ನಡೆಯುತ್ತೆ. 500, 700, 800ವರೆಗೆ ಮಕ್ಕಳಿಗೆ ಡಿಟೆಕ್ಟ್ ಆದಾಗ ಗೊತ್ತಾಗುತ್ತೆ. 500 ಅದಕ್ಕಿಂತ ಕಡಿಮೆ ಯಾರ್ದು ಶುಗರ್ ಇರಲೇ ಇಲ್ಲ. ಹೇಳಿ, ಎಷ್ಟು ಮಕ್ಕಳದ್ದು ಇನ್ಸುಲಿನ್ ಬಂದಾಗಿದೆ? ಇಲ್ಲಿ ಎಡಬದಿಯವರು ಯಾರ ಇನ್ಸುಲಿನ್ ಬಂದಾಗಿದೆ ಅವರನ್ನು ಮೇಲೆ ಕಳಿಸಿ. ಮತ್ತು ಅವರಿಗೆ ಮಂಡೂಕಾಸನದಿಂದ ಮಕ್ಕಳೇ ಯಾರಿಗೆ ಶುಗರ್ ಇದೆ, ಯಾರು ಇನ್ಸುಲಿನ್ ಬಂದ್ ಮಾಡಿದ್ದೀರಾ, ಯಾರ್ದು 1-2 ಯೂನಿಟ್ ಮಾತ್ರ ಬಾಕಿ ಇದೆ ಅವರನ್ನು ಮೇಲೆ ಕಳಿಸಿ ಇಲ್ಲಿಗೆ. ಮತ್ತು ಇವೆಲ್ಲ ಮಕ್ಕಳು ಮತ್ತು ನೀವು ಕೂಡ ಮಂಡೂಕಾಸನದಿಂದ ಶುರು ಮಾಡಿ. ಮತ್ತು ಯಾರಿಗೆ ಒಬಿಸಿಟಿ ಇದೆ ಅವರು ಬೊಜ್ಜಿನದ್ದು 5-6 ಅಭ್ಯಾಸಗಳನ್ನು ಮಾಡಬೇಕು. ಶ್ವಾಸ ಹೊರಬಿಟ್ಟು ಮುಂದಕ್ಕೆ ಬಾಗಿ, ಮುಂದೆ ಬಾಕ್ಕೊಂಡು 1-2 ನಿಮಿಷ ತಡಿಬೇಕು. ಅದರಲ್ಲೇ ಕಪಾಲಭಾತಿ ಮಾಡಬೇಕು. ಯಾರಿಗೆ ಒಬಿಸಿಟಿ ಇದೆ ಅವರು ಎಲ್ಲಿಂದ ಶುರು ಮಾಡಿ. ದೀರ್ಘವಾದ ಶ್ವಾಸ.
ಯಾರು ದಪ್ಪಗಾಗಿದ್ದೀರಾ ನೀವು ಮಾಡಿ, ಯಾಕೆ ಕೂತಿದ್ದೀರಾ? ದಪ್ಪಗಿದ್ದವರು ಹೀಗೆ ಮಾಡಿ, ಸ್ಥಿತಕೋಣಾಸನ, ಚಕ್ಕಿಯಾಸನ, ಅವರು ಭುಜಂಗಾಸನ, ಅರ್ಧಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ ಮತ್ತು ಯಾರು ಅಭ್ಯಾಸ ಮಾಡಿ. ಹೀಗೆ ಸುತ್ತ ತಿರುಗಿಸಿ ಮತ್ತು ನಿಮ್ಮ ಅಭ್ಯಾಸ ಮಾಡಿ. ಯಾರು ದಪ್ಪಗಿದ್ದೀರಾ ನಿಮ್ಮ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಯಾರಿಗೆ ಸೊಂಟ ನೋವು ದೂರ ಆಗಿಸಬೇಕು, ಬಾಕ್ಕೊಂಡು ಮಂಡೂಕಾಸನ ಮಾಡಿ. ಎಷ್ಟೊತ್ತು ಮಾಡಬೇಕು? ಒಂದು ಬಾರಿಯಲ್ಲಿ ಕಡಿಮೆ ಅಂದರೆ 2 ನಿಮಿಷ. ಎಷ್ಟೊತ್ತು? 2 ನಿಮಿಷದವರೆಗೆ ಮಾಡಬೇಕು. 2 ನಿಮಿಷದವರೆಗೆ ಹೀಗೆ ಹೀಗೆ ಸಾಮಾನ್ಯ ರೂಪದಿಂದ ಮಂಡೂಕಾಸನ ಮಾಡಿಕೊಡೋದು. ಮತ್ತು ನಿಮ್ಮ ಅಭ್ಯಾಸ 2 ನಿಮಿಷ, ಒಂದು ಬಾರಿಯಲ್ಲಿ 2 ನಿಮಿಷ, ಒಂದು ರೌಂಡಲ್ಲಿ, ಒಂದು ಆವೃತ್ತಿಯಲ್ಲಿ, ಒಂದು ಸೆಟ್ 2 ನಿಮಿಷದ್ದು 5 ಬಾರಿ ಮಾಡಬೇಕು, 5 ರೌಂಡಲ್ಲಿ. ಮಂಡೂಕಾಸನ 2 ನಿಮಿಷ ನಿರಂತರ ಮಾಡಬೇಕು. ಮಾಡುವಾಗ ನೀನು ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ, ವಕ್ರಾಸನ ಹೀಗೆ 10 ನಿಮಿಷ ಮಾಡಬೇಕು. ಒಂದು ಅಭ್ಯಾಸ 2 ನಿಮಿಷ ಮಾಡಿ, 10 ನಿಮಿಷ ಹೀಗೆ ಮಾಡಬೇಕು. ಕಪಾಲಭಾತಿಯೊಂದಿಗೆ ಮಾಡಿ. ನಾನು ಎಲ್ರಿಗೂ ಹೇಳಿದ್ದೀನಿ, ಯಾರಿಗೆ ಟೈಪ್ 1 ಡಯಾಬಿಟೀಸ್ ಬರುತ್ತೆ ನೇರವಾಗಿ ಯೋಗಗ್ರಾಮ್ ನಿರಾಮಯಕ್ಕೆ ಬಂದ್ಬಿಡಿ. ಯಾಕೆಂದರೆ ಈಗೀಗ ಆಗಿದೆಯಲ್ಲ, ಅಂದರೆ ಪ್ಯಾಂಕ್ರಿಯಾಸ್ನ ಆ್ಯಕ್ಟಿವಿಟಿಯನ್ನು ರಿವರ್ಸ್ ಮಾಡೋಕ್ಕೆ, ಪ್ಯಾಂಕ್ರಿಯಾಸನ್ನು ರೀಜುವಿನೇಟ್ ಮಾಡಲು. ಇದು ಇಂಗ್ಲೀಷ್ನ ಶಬ್ದ. ಅಂದರೆ ಯಾವ ಸೆಲ್ನ, ಟಿಶ್ಯೂನ, ಆರ್ಗನ್ನ ಶಕ್ತಿ ಕ್ಷೀಣವಾಗಿದೆ ಅದನ್ನು ಪುನರ್ಜಾಗೃತ ಮಾಡಬೇಕು. ರೀಜುವಿನೇಷನ್ ಅಂದರೆ ಪುನರ್ಜಾಗರಣೆ. ಅದನ್ನು ಪುನಃ ಜಾಗೃತಗೊಳಿಸುವುದು ತುಂಬ ಸುಲಭವಾಗುತ್ತೆ. 2 ವಾರಗಳಿಂದ ಹಿಡಿದು ಮ್ಯಾಕ್ಸಿಮಮ್ ಯಾರ್ದಾದ್ರೂ ಪೂರ್ತಿಯಾಗಿ ತುಂಬ ಕೆಟ್ಟ ರೀತಿಯಿಂದ ಕಂಡೀಷನ್ ಕೆಟ್ಟು ಹೋಗಿದೆ ನೋಡಿ. ಪ್ಯಾಂಕ್ರಿಯಾಸ್ನ ಕಂಡೀಷನ್ ಹೇಗಿದೆ, ಬಾಡಿಯ ಸೆಲ್ನ ರಿಸೆಪ್ಟರ್ಸ್ನ ಕಂಡೀಷನ್ ಹೇಗಿದೆ, ಮತ್ತು ನಿಮ್ಮ ಬ್ರೈನ್ನ ಕಂಡೀಷನ್ ಹೇಗಿದೆ, ಈ 3ರ ಮೇಲೆ ಡಿಪೆಂಡ್ ಆಗುತ್ತೆ ಶುಗರ್ ಎಷ್ಟು ಬೇಗ ಕಂಟ್ರೋಲ್ ಆಗುತ್ತೆ. ಇರಲಿ, ಇವೆಲ್ಲ ಮಕ್ಕಳಿಗಾಗಿ ಒಮ್ಮೆ ಜೋರಾಗಿ ಚಪ್ಪಾಳೆ ಬಾರಿಸಿ. ಇವರು ನಮ್ಮ ಡಯಾಬಿಟೀಸ್ನ ವಿಜೇತರು. ಕೂತ್ಕೊ ಮಗು, ನೀನು ಕೂಡ ಕೆಳಗೆ ಬಂದುಬಿಡು. ಭೂಮಿ ಅಲ್ಲೇ ಬಂದುಬಿಡು. ನಾವೆಷ್ಟು ಹೊತ್ತು ಮಾಡಬೇಕು? ಒಂದೊಂದು ಆಸನ 2 ನಿಮಿಷ. ಈಗ ಅರ್ಧ ಮತ್ಸ್ಯೇಂದ್ರಾಸನ ಮಾಡಿ ನೋಡಿ. ಹೀಗೆ ಮಕ್ಕಳಂತೂ ಆರಾಮಾಗಿ ಮಾಡ್ತಿದ್ದಾರೆ. ಒಂದು ಕಾಲು ಮಡಚಿ ಹೀಗೆ ಕೈ ಹಾಕಿ. ಈಗೀಗ ನಮ್ಮ ದೇಶದಲ್ಲಿ ಪ್ರತಿ 5ನೇ ವ್ಯಕ್ತಿ, ಬೇರೆ ಬೇರೆ ಜನಸಂಖ್ಯೆಯ ಲೆಕ್ಕದಲ್ಲಿ ಬೇರೆ ಬೇರೆ ನಮ್ಮ ದೇಶದ ಭಾಗಗಳಿವೆ, ಕಡಿಮೆ ಅಂದರೆ 25% ಜನರಿಗೆ ಪ್ರತಿ 4ನೇ 5ನೇ ವ್ಯಕ್ತಿ ಫ್ಯಾಟಿ ಲಿವರ್ಗೆ ಬಲಿಯಾಗಿದ್ದಾನೆ. ಶಹರಗಳಲ್ಲಿ, ಊರಿನಲ್ಲಿ ಕೂಡ ಕಂಡೀಷನ್ ತುಂಬ ಕೆಟ್ಟಿದೆ. ಕಡಿಮೆ ಅಂದರೆ ಈ ದೇಶದಲ್ಲಿ BP, ಶುಗರ್, ಥೈರಾಯ್ಡ್ಗಿಂತಲೂ ಫ್ಯಾಟಿ ಲಿವರ್ ದೊಡ್ಡ ಸಮಸ್ಯೆ ಆಗಿದೆ. ಕಡಿಮೆ ಅಂದರೆ 15-20 ಕೋಟಿ ಜನರಿಗೆ ಫ್ಯಾಟಿ ಲಿವರ್ ಆಗಿದೆ. ಅದರ ಪರಿಹಾರವೇನು? ಅದರ ಪರಿಹಾರ ಇದು ಯೋಗಾಭ್ಯಾಸ. ಡಯಾಬಿಟೀಸ್ಗೆ ಏನು ಮಾಡಿಸ್ತಿದ್ದೇವೆ ಅಲ್ಲ, ಅದೇ ಸೇಮ್ ಅಭ್ಯಾಸ. ನೀವು ಒಬೆಸಿಟಿ ಅವ್ರು ಎಷ್ಟು ಸಲ ಮಾಡ್ತೀರಿ? ಇಲ್ಲೇ ಕೂತ್ಕೊಂಡು ಮಾಡು. ಇಲ್ಲಿ ಕೂತ್ಕೊ. ಎಷ್ಟವರೆಗೆ ದಣಿವ ಆಗೋದಿಲ್ಲ, ಅರ್ಧ ಲೀಟರ್ ಬೆವರು ಕೆಳಗೆ ಸುರಿಯೋದಿಲ್ಲ, ಅಷ್ಟವರೆಗೆ ಮಾಡ್ತಾರೆ. ಮಾಡು. ಈಗ ನೋಡಿ, ಕೆಲವರಿಗೆ ಅನಿಸ್ಬೋದು ಈಕೆ ಬಾಡಿ ಬಿಲ್ಡರ್ ಅಂತ. ಈಕೆನ ಬಾಡಿ ಬಿಲ್ಡರ್ ನಾನೇ ಮಾಡಿಸಿದ್ದು, ಯೋಗ ಮಾಡಿದ್ದು. ನೋಡಿ, ಮೊದಲಂತೂ ಇಷ್ಟು ದಪ್ಪಗಾಗಿದ್ಲು, 10-15 ಮಾಡೋಕ್ಕಾಗ್ತಿತ್ತು. ಈಗ 200 ಮಾಡ್ತಾಳೆ. ಜೊತೆಗೆ ಈಗ ನೋಡ್ತೀರಿ ನಿಮ್ಮೆದುರಿಗೆ 200 ಮಾಡ್ತಾಳೆ. ಇಲ್ಲಿ ಕೆಲವು ದಪ್ಪಗಿದ್ದ ಅಕ್ಕಂದಿರಿದ್ದಾರೆ, ಅವರು ಅರುಷಿಯರು ನೋಡ್ತಾ ಇದ್ದಾರೆ, ನಮ್ಮದು ಕೂಡ ನೀನೇ ಮಾಡಿಬಿಡಮ್ಮ. ಅಂದರೆ ಈಗ ನಿರಂತರವಾಗಿ 200 ಬಾರಿ ಮಾಡ್ತಾಳೆ. ವಕ್ರಾಸನ ಮಾಡು ಮಗು. ಮತ್ತು ಇದಂತೂ ನಾನು ಡಯಾಬಿಟೀಸ್ಗಾಗಿ ಕೆಲವು ಎಕ್ಸಾಂಪಲ್ ಇಟ್ಟಿದ್ದೆ. ಪೂರ್ತಿ ತಿರುಗಮ್ಮ, ಹೀಗೆ ತಿರುಗಿ ಮಾಡಬೇಕು. ಹೀಗೆ ಪೂರ್ತಿ ದೀರ್ಘ ಶ್ವಾಸ ತಗೋ. ಅರುಷಿ ದೀರ್ಘವಾದ ಶ್ವಾಸದೊಂದಿಗೆ ಮಾಡಿ. ಇದನ್ನು 200 ಬಾರಿ ಮಾಡ್ತಾಳೆ ಈಗ. ಮತ್ತು ಚಕ್ಕಿ ಆಸನ ಕೂಡ 5 ನಿಮಿಷ ಮಾಡ್ತಾಳೆ.
ಮತ್ತು ಭುಜಂಗಾಸನ. ಭುಜಂಗಾಸನ ಎಷ್ಟು ಸಮಯ ಮಾಡ್ತಿ ಮಗ? ಕಡಿಮೆ ಅಂದರೆ 100 ಬಾರಿ ಮಾಡ್ತಾಳೆ. ಆಮೇಲೆ ಅರ್ಧಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ. ಇವತ್ತು ಲೈವ್ ಡೆಮಾನ್ಸ್ಟ್ರೇಷನ್ ನಡೀತಿದೆ. ದಪ್ಪಗಿದ್ದವರಿಗೆ ಇನ್ಸ್ಪಿರೇಷನ್, ಐಡಿಯಲ್ ಇವಳು, ರೋಲ್ ಮಾಡಲು ಈಕೆ ನಮ್ಮ ಮಗು. ಹಾಂ, ಅಂದರೆ ಎಲ್ಲರೂ ಹೀಗೆ ಮಾಡಬೇಕು. ಮತ್ತು ಪಾಸಿಟಿವ್ ಇರಬೇಕು. ಈ ಹುಡುಗಿ ಯಾವಾಗಲೂ ಖುಷಿಯಾಗಿರ್ತಾಳೆ, ಮತ್ತು ಹೇಳಿದ್ದು ಕೇಳ್ತಾಳೆ. ಏನು ನನಗೆ ಸ್ವಾಮೀಜಿ ಹೇಳಿದ್ದಾರೆ ಹಾಗೇನೇ ಮಾಡಬೇಕು ನಾನು. ಇವರು ನಮ್ಮ ಹಿತಚಿಂತಕರು, ನನ್ನ ಒಳಿತಿವರಿಗೆ ಬೇಕು, ನನ್ನ ಸರಿಪಡಿಸ ಬಯಸ್ತಾರೆ. ಎಲ್ಲರೂ ಮಾಡಿ. ಯಾರಿಗೆ ಏನು ಹೇಳ್ಕೊಟ್ಟಿದ್ದೀನಿ? ಯಾರಿಗೆ ಬೊಜ್ಜು ಕಡಿಮೆ ಮಾಡಬೇಕು ಅವರಿಗಂತೂ ಆರುಷಿ ಆದರ್ಶಳು, ಐಡಿಯಲು. ಯಾರಿಗೆ ಶುಗರ್ ಕಮ್ಮಿ ಮಾಡಬೇಕು, ಸರಿ ನೋಡು, ಈಗ ಇದು ಮಾಡಮ್ಮ, ಗೋಮುಖಾಸನ ಮಾಡಿ ಡಯಾಬಿಟೀಸ್ ಇದ್ದವರು. ಈಗ 2 ನಿಮಿಷ ಮಾಡಬೇಕು. 2 ನಿಮಿಷ ಒಂದು ಕಡೆಯಿಂದ, 2 ನಿಮಿಷ ಇನ್ನೊಂದು ಕಡೆಯಿಂದ. ಇದರಲ್ಲಿ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ವಿಶೇಷ ಲಾಭವಾಗುತ್ತೆ. ಈಗ ಹೇಳಿ, ಇವು 8-10 ವಿಷಯ ದಿನಾಲು ನಾನು ಹೇಳ್ತೀನಿ. ನಿಮ್ಮದು ಮಾಡಿ. ಯಾರಿಗೆ ಸೊಂಟ ನೋವಿದೆ ಅವರು ಉಷ್ಟ್ರಾಸನದಿಂದ ಹಿಡಿದು ಮಕರಾಸನ, ಭುಜಂಗಾಸನ, ಶಲಭಾಸನ, ಮರ್ಕಟಾಸನ ಎಲ್ಲರೂ ನಿಮ್ಮ ಅಭ್ಯಾಸ ಮಾಡ್ಕೋಬೇಕು. ನಿಮ್ಮಲ್ಲಿ ಎಷ್ಟು ಮಂದಿಯ ಫ್ಯಾಟಿ ಲಿವರ್ ಗುಣವಾಗಿದೆ? ಸ್ವಲ್ಪ ನಿಂತ್ಕೊಳ್ಳಿ. ಯಾರು ತಮ್ಮ ಫ್ಯಾಟಿ ಲಿವರ್ ಗುಣಪಡಿಸ್ಕೊಂಡಿದ್ದಾರೆ? ಮತ್ತು ಎಷ್ಟು ಮಕ್ಕಳು ಮತ್ತು ದೊಡ್ಡವರಿದ್ದಾರೆ ಫ್ಯಾಟಿ ಲಿವರ್ ಇದ್ದವರು? ಮಕ್ಕಳಿಗೆ ಫ್ಯಾಟಿ ಲಿವರ್ ಆಗಿದೆ. ಇದು ಬರೀ ಒಂದೆರಡು ಮಕ್ಕಳ ವಿಷಯವಲ್ಲ, ಕೋಟಿಗಟ್ಟಲೆ ಮಕ್ಕಳಿಗೆ ಫ್ಯಾಟಿ ಲಿವರ್ ಆಗಿಬಿಟ್ಟಿದೆ. ಈ ಮಕ್ಕಳಿಗೆ ಯೋಗ ಮಾಡಿಸ್ತಿದ್ರೆ ನಾನು ಇವತ್ತೇನು ಹೇಳ್ತೀನಿ, ಸರ್ವಕಲ್ಪ ಕ್ವಾತ್ ಕೊಡಿಸಿ ಇಡೀ ದೇಶದಲ್ಲಿ ಒಂದು ಚಳುವಳಿ ಅಂತ ನಡಿಬೇಕು. ಈಗ ನೋಡಿ, ಆರುಷಿ ಮಾಡ್ತಾ ಇದ್ದಾಳೆ, 100 ಬಾರಿ ಮಾಡ್ತಿದ್ದಾಳೆ. 100 ಬಾರಿ ಭುಜಂಗಾಸನ, ಮತ್ತೆ 100 ಬಾರಿ ಅರ್ಧಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ. ಸೊಂಟ ನೋವಿದ್ದವರು ನಿಮ್ಮ ಸೊಂಟ ನೋವಿನ ಅಭ್ಯಾಸ ಮಾಡಿ. ನಿಮ್ಮ ಅಭ್ಯಾಸ ಸೊಂಟ ನೋವಿನವರು ಇಲ್ಲಿಂದ ಶುರು ಮಾಡಬೇಕು. ಉಷ್ಟ್ರಾಸನದಿಂದ ಹಿಡಿದು ನೋಡಿ, ಹಲವರಿಗೆ ಸೊಂಟ ನೋವಿದೆ. ಉಷ್ಟ್ರಾಸನದಿಂದ ಹಿಡಿದು ಮಾಡಿ. ಮತ್ತೆ ದೀರ್ಘವಾದ ಶ್ವಾಸ ತಗೋತೀರಿ. ಪೂರ್ತಿ ಬಗ್ಗೋಗ ಆಗದಿದ್ರೆ ಸ್ವಲ್ಪ ಬಗ್ಗಿ ಬ್ಯಾಲೆನ್ಸ್ ಮಾಡಿ. BP, ಶುಗರ್, ಸೊಂಟ ನೋವು, ಮೊಣಕಾಲು ನೋವು, ಯಾರಿಗೆ ಬೊಜ್ಜಿದೆ ನೋಡಿ ಅವರು ಅರುಷಿ ಹಾಗೆ ಅರ್ಧಲಾಸನ ಮತ್ತು ಪಾದವೃತ್ತಾಸನ, ದ್ವಿಚಕ್ರಿಕಾಸನ ಮಾಡಿ. ಬಾಕಿಯವರು ಪವನಮುಕ್ತಾಸನದಿಂದ ಅದರಿಂದ ಹಿಡಿದು ಸರ್ವಾಂಗಾಸನ, ಹಲಾಸನ, ಪವನಮುಕ್ತಾಸನ, ಉತ್ಥಾನ ಪಾದಾಸನ, ನೌಕಾಸನ. ಮತ್ತು ಸೊಂಟ ನೋವಿದ್ದವರು ಮರ್ಕಟಾಸನ, ಅರ್ಧ ಪವನಮುಕ್ತಾಸನ, ಏಕಪಾದ ಉತ್ಥಾನಾಸನ ಇತ್ಯಾದಿ ನಿಮ್ಮ ಆಸನದ ಅಭ್ಯಾಸ ಮಾಡಿ. ಬಾಕಿ ಕಪಾಲಭಾತಿ, ಅನುಲೋಮ ವಿಲೋಮ ಮಾಡಿ, ಮಲಕ್ಕೊಂಡು ಮಾಡಿ, ನಿಮ್ಮ ಅಭ್ಯಾಸ ಮರ್ಕಟಾಸನ ಮಾಡಿ. ತೂಕ ಹೆಚ್ಚಿದ್ದವರು ಅರುಷಿ ಹಾಗೆ ಇವಳು ಕಾಲು ತಿರುಗಿಸ್ತಾಳೆ 100-200 ಬಾರಿ. ಇವಳ ಕಾಲು ತುಂಬ ದಪ್ಪವಾಗಿದೆ, ಪೆಹಲ್ವಾರನಂತೆ ನೋಡಿ ಮಾಡಿ. ಅನುಲೋಮ ವಿಲೋಮ ಮಾಡಿ. ಕೂತವರು, ಮಲಗಿದವರು ಆಸನ ಮಾಡಿ. ಬೊಜ್ಜಿನವರು ಬೊಜ್ಜಿನ ಆಸನ ಮಾಡಿ. ಶುಗರ್ ಇದ್ದವರು ಶುಗರ್ನ ಆಸನ ಮಾಡಿ. ಪವನಮುಕ್ತಾಸನ ನೀವು ಮಕ್ಕಳು ಮಾಡಿದಿರಾ? ಬೇರೆ ಎಲ್ಲರೂ ನಿಮ್ಮ ಅನುಲೋಮ ವಿಲೋಮ ಮಾಡಿ, ನಿಮ್ಮ ಅಭ್ಯಾಸ ಮಾಡಿ. ಯಾರಿಗೆ ಡಯಾಬಿಟೀಸ್ ಇದೆ ಅವ್ರು ತಮ್ಮ ಅಭ್ಯಾಸ ಮಾಡಿ. ಯಾರಿಗೆ ಬೊಜ್ಜಿದೆ ನೋಡಿ, ಇಲ್ಲಿ ಅರುಷಿ ಮಾಡ್ತಿದ್ದಾಳೆ, ನಿಲ್ಲಿಸೋದೇ ಇಲ್ಲ, ತನ್ನ ಅಭ್ಯಾಸ ಮಾಡ್ತಿದ್ದಾಳೆ. ಯಾರಿಗೆ ನೀವು ಮಕ್ಕಳೇ ಪವನಮುಕ್ತಾಸನ ಇತ್ಯಾದಿ ಮಾಡಿ. ಮಲ್ಕೊಂಡು ಆಯ್ತಾ ನಿಮ್ಮದು? ಒಂದೇ ರೌಂಡ್ ಆಯಿತು, ಇನ್ನೊಂದು ರೌಂಡ್ ಮಾಡಿ. ಡಯಾಬಿಟೀಸ್ನವರು ಇನ್ನೊಂದು ರೌಂಡ್ ಮಾಡಿ ಮಕ್ಕಳೇ. ಆಮೇಲೆ ಅನುಲೋಮ ವಿಲೋಮ ಮಾಡಿಸ್ತೀನಿ. ಡಯಾಬಿಟೀಸ್ ಇದ್ದ ಮಕ್ಕಳು ಪವನಮುಕ್ತಾಸನದಿಂದ ಹಿಡಿದು ಪವನಮುಕ್ತಾಸನ, ಉತ್ಥಾನ ಪಾದಾಸನ, ನೌಕಾಸನ, ಸೇತುಬಂಧಾಸನ, ಸರ್ವಾಂಗಾಸನ, ಹಲಾಸನ. ಈಗ ಇನ್ನೊಂದು ರೌಂಡ್ ಮಾಡಿ ನೋಡಿ. 2-3 ಸೂಚನೆ ಕೊಡ್ತೀನಿ. ನಿಮ್ಮ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಕಪಾಲಭಾತಿ, ಅನುಲೋಮ ವಿಲೋಮ. ಕೆಲವರಂತೂ ನನ್ನ ಮಾತನ್ನೇ ಕೇಳ್ತಾ ಇರ್ತಾರೆ, ನನಗೆ 100 ಬಾರಿ ಹೇಳಬೇಕಾಗತ್ತೆ, ನೀವು ಮಾಡ್ಕೊಳ್ಳಿ, ಮಾಡಿ ನೋಡಿ. ನೀವು ಪೂರ್ತಿ ಅನುಲೋಮ ವಿಲೋಮ ಮಾಡಿ. ಯಾರಿಗೆ ಥೈರಾಯ್ಡ್ ಇದೆ ಉಜ್ಜಾಯ ಮಾಡ್ಕೊಳ್ಳಿ. 5 ಸೆಕೆಂಡ್ ತಗೊಳ್ಳೋದು, 5 ಸೆಕೆಂಡ್ ಬಿಡುವುದು. ಆಚಾರ್ಯ ಕುಲಂ, ಪತಂಜಲಿ ಗುರುಕುಲಂ, ಪತಂಜಲಿ ವಿಶ್ವವಿದ್ಯಾಲಯ ನೋಡಿ. ಇವೆಲ್ಲವನ್ನು ನಾವು ನಮ್ಮಲ್ಲಿ ರಜಾ ಇರೋದಿಲ್ಲ, ರೆಸಿಡೆನ್ಷಿಯಲ್ ಇದು. ವಿಶ್ವವಿದ್ಯಾಲಯದಲ್ಲಿ ರಜಾ ಹಾಕಿದ್ರು ಆಗ
ಅವರನ್ನು ಮತ್ತೊಮ್ಮೆ RT-PCR ಟೆಸ್ಟ್ ಮಾಡಿಸಿ ಮತ್ತು ಅವರನ್ನು ಇನ್ನೊಮ್ಮೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಓದದೇನೆ ಹೀಗೇನೆ ಅಪ್ಗ್ರೇಡ್ ಮಾಡಿಬಿಡ್ತಾರೆ. ಆದರೆ ನಮ್ಮ ವಿದ್ಯಾಲಯಗಳಲ್ಲಿ ನಾವು ಮಕ್ಕಳ ಪರೀಕ್ಷೆಯನ್ನು ತಗೊಂಡೇ ಪಾಸ್ ಮಾಡ್ತೀವಿ, ಪರೀಕ್ಷೆ ತಗೋತೀವಿ. ಇಲ್ದಿದ್ರೆ ಮಕ್ಕಳದು ತುಂಬ ಹಾನಿಯಾಗಿಬಿಡುತ್ತೆ. ಇದರಿಂದ ಮಕ್ಕಳೇ ಇರ್ತಾರೆ, ಅದರಲ್ಲಿ ಹೆಚ್ಚಾಗಿ ತುಂಟರು ಇರ್ತಾರೆ. ಪರೀಕ್ಷೆ ಅಂತ ಆಗೋದಿಲ್ಲ, ಈ ಓದು ಎಲ್ಲ ಮಾಡಿ ಏನು ಪ್ರಯೋಜನ. ನಾವು ಮಕ್ಕಳ ಪರೀಕ್ಷೆ ತಗೋತೀವಿ, ಅದು ಆನ್ಲೈನ್ ಅಲ್ಲ, ಆಫ್ಲೈನ್ ಕಲಿಸ್ತೀವಿ. ಆದರೆ ಅದರ ನಿಯಮ ಕಾನೂನುಗಳನ್ನು ಪಾಲಿಸುತ್ತಾ ತುಂಬ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಅದಂತೂ ತುಂಬ ದೊಡ್ಡ ಹೊಣೆಗಾರಿಕೆ. ಮತ್ತು ಈಗ ಪತಂಜಲಿಯನ್ನು ನೋಡಿಕೊಂಡು ಇಡೀ ದೇಶದಲ್ಲಿ ಸ್ಕೂಲ್ ತೆರೆಯುತ್ತೆ, ವ್ಯಾಕ್ಸಿನೇಷನ್ ಆದ ನಂತರ ತೆರೀಲಿ. ಇದು ಮಕ್ಕಳಿಗೆ, ಮುಂಬರುವ ಪೀಳಿಗೆಗೆ ತುಂಬ ಅಗತ್ಯ. 1.5 ವರ್ಷವಂತೂ ಕೆಟ್ಟೋಯ್ತು, ಇನ್ನೂ ಕೆಟ್ಟೋದ್ರೆ ಮುಂದೆ ತುಂಬ ಸಮಸ್ಯೆ ಆಗಿಬಿಡುತ್ತೆ. ನಿಮ್ಮ ಅಭ್ಯಾಸ ನೀನು ಅದನ್ನು ಮಾಡು ಮಗ. ನೇರ ಮಲಕೊಂಡು ಅರ್ಧಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನದ ಜೊತೆಗೆ ಪವನಮುಕ್ತಾಸನ, ಉತ್ಥಾನ ಪಾದಾಸನ, ನೌಕಾಸನ ಕೂಡ ಮಾಡ್ತಾ ಇರು ಸ್ವಲ್ಪ ಹೊತ್ತು. ಬಾಕಿ ಕಪಾಲಭಾತಿ, ಅನುಲೋಮ ವಿಲೋಮ. ನಾನಂತೀನಿ BP, ಶುಗರ್, ಥೈರಾಯ್ಡ್ ಇಲ್ದಿದ್ರು ವರ್ಷದಲ್ಲಿ 7 ದಿನ ನೀವು ಪತಂಜಲಿ ಅವೇರ್ನೆಸ್, ಇದೇನು ನಿಮಗೆ ಪೂರ್ತಿ ಕಾನ್ಸೆಪ್ಟ್ ನಾವು ಕೊಟ್ಟಿದ್ದೀವಿ, ಇದಕ್ಕಾಗಿ ತೆಗೀರಿ. ಅದಕ್ಕಾಗಿಯೇ ಇಡೀ ದೇಶದಲ್ಲಿ ಈ ಶೃಂಖಲೆ ತಗೊಂಡು ಬರ್ತಿದ್ದೀವಿ. ಈ ಹಳೆಯ ನೇಚುರೋಪತಿ ಹಾಸ್ಪಿಟಲ್ಸ್ ಸರಿಯಾಗಿ ನಡೀತಾ ಇರಲಿಲ್ಲ, ಅಥವಾ ಬರೀ ನೇಚುರೋಪತಿ ಮಾತ್ರ ಅಲ್ಲಿ ಕೊಡ್ತಿದ್ರು. ಅಲ್ಲಿ ಯೋಗ ಚಿಕಿತ್ಸೆ, ಯಜ್ಞ ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ, ನೇಚುರೋಪತಿ ಚಿಕಿತ್ಸೆ, ಸುಮಾರು 250 ಬೇರೆ ಬೇರೆ ಥೆರಪೀಸ್ ಅಕಾರ್ಡಿಂಗ್ ಟು ಡಿಸೀಸ್, ಮೆಡಿಕೇಟೆಡ್ ವಾಟರ್, ಮೆಡಿಕೇಟೆಡ್ ಫುಡ್, ಒಂದು ಪೂರ್ತಿ ಆಕ್ಯುಪ್ರೆಷರ್, ಮತ್ತು ಮಸಾಜ್ನಲ್ಲೂ ಕೈರೋಪ್ರಾಕ್ಟಿಕ್ ಮಸಾಜ್, ಎಲ್ಲ ರೀತಿಗಳನ್ನು ನಾವು ಬದಲಾಯಿಸಿದ್ದೀವಿ. ಇವುಗಳ ಮೂಲಕವೇ ಇವೆಲ್ಲ ದೊಡ್ಡ ಪರಿಣಾಮಗಳು ಬರುತ್ತವೆ. ಸಾಮಾನ್ಯ ರೋಗವಲ್ಲ. ಇಲ್ಲಿ ವಿಶೇಷ ರೋಗದ ಬಗ್ಗೆ ನಾನು ಕೇಳಿದರೂ ಕೂಡ ಒಂದರ ನಂತರ ಇನ್ನೊಂದು ಇಲ್ಲಿ ದೊಡ್ಡ ಶೃಂಖಲೆ ನಿಮ್ಮ ಮುಂದೆ ಬರುತ್ತೆ, ನೀವು ನೋಡ್ತಾ ಇದ್ದೀರಿ. ಅಂದರೆ ನೋಡಿ, ಯಾರಿಗೆ ಯಾವ ಆಸನ ಮಾಡೋಕ್ಕಿದೆ ಅವ್ರು ತಮ್ಮ ಆಸನ ಮಾಡಿಯೇ ಮಾಡ್ತಾರೆ, 10 ನಿಮಿಷ. ಆಮೇಲೆ ಅನುಲೋಮ ವಿಲೋಮ, ಭ್ರಾಮರಿ, ಉದ್ಗೀತ್, ಪ್ರಾಣಾಯಾಮ ಮತ್ತು ಧ್ಯಾನ ಕೂಡ ನಾವು ಮಾಡಿಸ್ತೀವಿ. ಈಗ ನೇರವಾಗಿ ಕೂತ್ಕೊಳ್ಳಿ, ನಿರಂತರವಾಗಿ ಅನುಲೋಮ ವಿಲೋಮ ಮಾಡಿ. ಎಲ್ಲ ಮಕ್ಕಳು ಕೂತ್ಕೊಳ್ಳಿ, ಎಲ್ಲ ಡಯಾಬಿಟಿಸ್ನವರು ನೀನು ಕೂತ್ಕೊ ಮಗು, ತುಂಬ ಆಯಿತು. ಇಲ್ದಿದ್ರೆ ಇದಂತೂ ಶ್ರದ್ಧೆ, ಹೀಗೆ ಮಾಡಬೇಕಾಗುತ್ತೆ ಶ್ರದ್ಧೆಯಿಂದ. ಹೇಗೆ ಆರುಷಿ ಮಾಡಿದ್ದಾಳೆ, ಚಪ್ಪಾಳಿ ಬಾರಿಸಿ ಅವಳಿಗೆ. ಅನುಲೋಮ ವಿಲೋಮ ಎಲ್ಲರೂ ಮಾಡಿ ಕೂತ್ಕೊಳ್ಳಿ. ನಿರಂತರವಾಗಿ ಅನುಲೋಮ ವಿಲೋಮ ಮಾಡಿ. ಅನುಲೋಮ ವಿಲೋಮ, ಕಪಾಲಭಾತಿ ನಿರಂತರವಾಗಿ ಮಾಡಿ, ಒಂದು ಅನುಷ್ಠಾನದಂತೆ. ನಾನಂತೀನಿ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಎಲ್ಲವನ್ನು ಜೊತೆಗೆ ನಾನು ಮಾಡಿಸ್ತೀನಿ. ಸರಿ, ಒಂದು ಪ್ರಾರ್ಥನೆ ಜೊತೆಗೆ. ವಿನತಿ ಸುನೆಯೋ ನಾಥ ಹಮಾರಿ ಮೌರ ಮುಕುಟ ಪೀತಾಂಬರಧಾರಿ. ಪ್ರಭು, ನಿಮಗೆ ಶರಣಾಗತ. ನಾವು ಭಗವತ್ ಶರಣಾಗತಿಯಲ್ಲಿ ಯೋಗಾಭ್ಯಾಸ ಮಾಡಿ. ನಾನು ಬಾರಿ ಹೇಳ್ತೇನೆ, ಭಗವಂತನ ಹೆಸರು, ಭಗವಂತನ ಶರಣಾಗತಿ ನಮಗೆ ಬಹುದೊಡ್ಡ ಔಷಧಿ. ಬನ್ನಿ, ಭಾವನೆಯಿಂದ, ಭಕ್ತಿಯಿಂದ ಅನುಲೋಮ ವಿಲೋಮ. ಪ್ರಭು, ನಿಮಗೆ ನಾವು ಶರಣಾಗತರು. ಎಲ್ಲ ಔಷಧಿ ನೀವೇ ಮಾಡಿದ್ದು ಪ್ರಭು. ಎಲ್ಲ ವಿದ್ಯೆಗಳು ನಿಮ್ಮಿಂದ ಪ್ರಕಟವಾಗಿವೆ. ಅಪರಾವಿದ್ಯೆ, ಪರಾವಿದ್ಯೆ, ಮೆಡಿಕಲ್ ಸೈನ್ಸ್, ಯೋಗಿಕ್ ಸೈನ್ಸ್, ಆಯುರ್ವೇದಿಕ್ ಸೈನ್ಸ್, ನೇಚುರೋಪತಿ ಎಲ್ಲವೂ, ಇಡೀ ಪ್ರಕೃತಿ ನಿಮ್ಮ ಕೃತಿಯೇ ಆಗಿದೆ ಪ್ರಭು. ನಾನು ನಿಮಗೆ ಶರಣು ಪ್ರಭು. ನೀವೇ ನನ್ನ ಉದ್ಧಾರ ಮಾಡಿ, ಸ್ವೀಕಾರ ಮಾಡಿ. ಭಕ್ತಿ ಭಾವದಿಂದ ನೋಡಿ, ಈ ಅನುಲೋಮ ವಿಲೋಮ ಈ ಭಾವಚೇತನೆಯೊಂದಿಗೆ ಮಾಡಿ. ಅಂದರೆ ನೀವು ಭಗವಂತನ ಸಮ್ಮುಖ ಉಪಸ್ಥಿತರಿದ್ದೀರಿ, ಭಗವಂತನ ಅನುಗ್ರಹದಿಂದ, ಆಶೀಷಗಳಿಂದ ಅಭಿವ್ಯಕ್ತರಾಗಿದ್ದೀರಿ. ಈ ಭಾವಚೇತನೆಯೊಂದಿಗೆ ಮಾಡಿ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನಾನು ಮಾಡ್ತಿದ್ದೀನಿ, ನೀವು ಮಾಡಿ. ಅನುಲೋಮ ವಿಲೋಮ ಮಧ್ಯೆ ತಡಿಬಾರ್ದು. ಹೀಗೆ ಭಗವಂತನ ಉಪಸ್ಥಿತಿಯಲ್ಲಿ ನಾವು ಮಾಡಬೇಕು. ಪ್ರಭು, ನೀವೇ ನನಗೆ ಸರ್ವಸ್ವ, ನೀವಿಲ್ಲದೆ ನನಗೆ ಯಾರು?
प्रिय गोप गोसुत वल्लभम चरणारविंद महं भजे भजनीय सुर दुर्लभम अरविन्दमहं भजे भजनीय सुरमुनि दुर्लभम विनति सुनिए विनति सुनिए नाथ हमारी विनति सुनिए नाथ हमारी। हृदयेश्वर हरि हृदय बिहारी हृदयेश्वर हरि हृदय बिहारी मोर मुकुट पीतांबर धारी विनति सुनिए नाथ हमारी। जन्म जन्म की लगी लगन है जन्म जन्म की लगन लगी है साक्षी तारों भरा गगन है जन्म जन्म की लगी लगन है साक्षी तारों भरा गगन है गिन गिन श्वास आस कहती है गिन गिन श्वास आस कहती है आएंगे श्री कृष्ण मुरारी विनती सुनिए नाथ हमारी विनती सुनिए नाथ हमारी। सतत परीक्षा अपलक लोचन सतत परीक्षा अपलक लोचन हे भव बाधा विपत्ति विमोचन सतत परीक्षा अपलक लोचन सतत प्रतीक्षा अपलक लोचन हे भव बाधा विपत्ति विमोचन स्वागत का अधिकार दीजिए स्वागत का अधिकार दीजिए शरणागत है नैन पुजारी विनती सुनिए नाथ
ಪ್ರಭು ನಿಮಗೆ ಶರಣಾಗತರು. ಈ ಶರಣಾಗತಿಯ ಭಾವನೆ ಜೊತೆಗೆ ಪ್ರಾಣಾಯಾಮ ಒಂದು ಅನುಷ್ಠಾನದಂತೆ ನೀವು ಮಾಡಿ. ಮೊದಲ ಬೆರಳು ಹಣೆ ಮೇಲೆ, ಬಾಕಿ 3 ಕಣ್ಣುಗಳ ಮೇಲೆ. ಈ ಬ್ರಾಹ್ಮಿ ಪ್ರಾಣಾಯಾಮ ಕೂಡ ಮೂಲಾಧಾರದಿಂದ ಸಹಸ್ರಾರದ ತನಕ ದೇಹವನ್ನು ದೇವಾಲಯ ಶಿವಾಲಯ ಮಾಡುತ್ತೆ. ನರನಿಂದ ನಾವು ನಾರಾಯಣ, ಜೀವದಿಂದ ಬ್ರಹ್ಮನಿಗೆ ಉಪಲಬ್ಧರಾಗ್ತೀವಿ. ಕಿವಿ ಬೆರಳಿಂದ ಬಂದ್, ಬಾಯಿ ಬಂದ್, ಓಂಕಾರದ ನಾದ ನಾಸಿಕಾದಿಂದ ಮತ್ತು ಆಜ್ಞಾಚಕ್ರದಿಂದ ಹಿಡಿದು ಭ್ರುಕುಟಿ ಮತ್ತು ಸಹಸ್ರಾರ ಆತ್ಮಜ್ಯೋತಿಯಿಂದ ಬ್ರಹ್ಮಜ್ಯೋತಿಯವರೆಗೆ. ಅಂದರೆ ನಮ್ಮ ಈ ಆಧ್ಯಾತ್ಮ ಯಾತ್ರೆ ಅಂತರ್ದೀಪ ಪ್ರಜ್ವಲಿತವಾಗುತ್ತೆ. ಬಾಯಿ ಮುಚ್ಚಿರಿ. ಓಂಕಾರದ ನಾದ ನಾಸಿಕಾದಿಂದ ಪೂರ್ತಿ ಶ್ರದ್ಧೆಯಿಂದ ದೀರ್ಘ ಆಳ ಶ್ವಾಸ ತುಂಬಿ 5 ಬಾರಿ ಮಾಡಿ ಭ್ರಾಮರಿ ಪ್ರಾಣಾಯಾಮ. ಇದು ಭ್ರಾಮರಿ ನಂತರ ಉದ್ಗೀತ ಆಳವಾದ ಶ್ವಾಸ.
ಮೌನರಾಗಬೇಡಿ. ಎರಡು ಕಾಲು ಮೊಣಕಾಲ ಮೇಲೆ ಇಡಿ, ಅದನ್ನು ಎತ್ತಬೇಡಿ, ಬೆನ್ನು ಹುರಿ ನೇರ. ಅಥ ಯೋಗಾನುಶಾಸನ ಯೋಗಶ್ಚಿತ್ತವೃತ್ತಿ ನಿರೋಧ ತದಾ ದೃಷ್ಟು ಸ್ವರೂಪ್ಯವಸ್ಥೆ ತತ್ರ ಸ್ಥಿತೌ ಯತ್ನಾಭ್ಯಾಸ ತತ್ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸ ಧ್ಯಾನ ಹೇಯಾಸ್ತದವೃತ್ತಿ ಈಶ್ವರ ಪ್ರಧಾನಾತ್ ಭಕ್ತಿ ವಿಶೇಷಾತ್ ಆವರ್ಜಿತಃ ಈಶ್ವರಃ ತಂ ಅನುಗೃಹಣಾತಿ ಅಭಿಧ್ಯಾನ ಮಾತ್ರೇಣ. ಶರೀರ, ಇಂದ್ರಿಯ, ಮನಸ್ಸಿನ ಮೇಲೆ ಅನುಶಾಸನ, ಆತ್ಮನಿಯಂತ್ರಣ. ಶ್ವಾಸದ ಜೊತೆಗೆ ಪೂರ್ತಿ ಅಂತರ್ಮುಖಿಯಾಗಿ, ಪ್ರತಿ ಶ್ವಾಸದ ಜೊತೆಗೆ ಓಂನ ಜಪ. ಪ್ರಭು ನಿಮ್ಮ ಕೃಪೆಯಿಂದ ಒಂದೊಂದು ಶ್ವಾಸ ನಿಮ್ಮ ಪ್ರಾಣಾಧಾರ, ನಿಮ್ಮ ಜೀವನಾಧಾರ. ಶ್ವಾಸಗಳ ದಾರ ನಿಮ್ಮ ಕೈಯಲ್ಲಿದೆ. ಹಣೆಯಿಂದ, ಕಣ್ಣುಗಳಿಂದ ಹಿಡಿದು, ಮುಖದಿಂದ ಹಿಡಿದು ಕತ್ತು, ಭುಜಗಳನ್ನು, ಕೈ, ಹೊಟ್ಟೆ, ಬೆನ್ನು, ಕಾಲು ಎಲ್ಲವನ್ನು ಸಹಜ ಅನುಭವಿಸಿರಿ. ನಿರ್ಭಾರ, ನಿರ್ಭಾರ, ನಿರ್ವಿಕಾರ, ನಿರ್ವಿಚಾರ. ಎಲ್ಲ ಭಾರ ಹೋಗಲಿ. ಹಾಗುರ ನಿರ್ಭಾರವಾಗ್ತೀರ. ವಿಚಾರಗಳ ಭಯ ನಿರ್ವಿಚಾರವಾಗಬೇಕು. ರಾಗದ್ವೇಷವನ್ನು, ವೈರವನ್ನು, ಕ್ರೋಧ ಪ್ರತಿಶೋಧವನ್ನು ಸರಿಸಿ ನಿರ್ವೈರರಾಗಿ, ನಿರ್ಭಯರಾಗಿ. ಸ್ವಲ್ಪ ಹೊತ್ತಿಗಾಗಿ ಹೀಗೆ ಅಭ್ಯಾಸ ಮಾಡ್ತೀರಿ. ಮತ್ತೆ ದಿನವಿಡೀ ಕಡಿಮೆ ಅಂದರೆ 10-20 ಬಾರಿ ಇದನ್ನು ನೆನಪಿಸ್ಕೊಳ್ಬೇಕು. ಈ ವಿಷಯದ ಬಗ್ಗೆ ಧ್ಯಾನ ಮಾಡಬೇಕು. ಇದನ್ನು ಮೆಮರೈಸ್ ಮಾಡಬೇಕು. ಇದನ್ನು ಮನಸ್ಸಿನಲ್ಲಿಡಿ. ನಾವು ಆತ್ಮವಿಸ್ಮೃತಿಯಲ್ಲಿ ಜೀವಿಸ್ತೀವಿ. ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ರಾಷ್ಟ್ರೀಯವಾಗಿ ಆತ್ಮವಿಸ್ಮೃತಿಯಲ್ಲಿ. ನಮ್ಮ ದೊಡ್ಡ ಸಮಸ್ಯೆ ಅಂದರೆ ಆತ್ಮವಿಸ್ಮೃತಿಯಲ್ಲಿ ಜೀವಿಸಬಾರದು. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಧೀ, ಧೃತಿ, ಸ್ಮೃತಿ. ಧೀ ಅಂದರೆ ಬುದ್ಧಿ, ಧೃತಿ ಧೈರ್ಯ, ಸ್ಮೃತಿ ನಿಮ್ಮ ಸ್ವರೂಪ, ನಿಮ್ಮ ನಿಷ್ಠೆ, ನಿಮ್ಮ ಪೂರ್ಣತೆ, ದಿವ್ಯತೆಯ ಬೋಧ ಹೇಗೆ ಖಂಡಿತವಾಗುತ್ತೆ ಹಾಗೆ ಶರೀರದಲ್ಲಿ ವಿಭಿನ್ನ ರೋಗಗಳು ಪ್ರವೇಶಿಸುತ್ತವೆ. ಶ್ವಾಸದ ಜೊತೆಗೆ ಹೃದಯ ಚಕ್ರದಲ್ಲಿ ಮೂಲಾಧಾರದಿಂದ ಹಿಡಿದು ಮಣಿಪುರ, ಸ್ವಾಧಿಷ್ಠಾನ, ಹೃದಯ, ವಿಶುದ್ಧಿ, ಆಜಾ, ಬ್ರಕುಟಿ, ಸಹಸ್ರಾರ, ಒಂದು ಚಕ್ರ ವಿಶೇಷದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಸ್ವಲ್ಪ ಹೊತ್ತಿನವರೆಗೆ ಶರೀರ, ಇಂದ್ರಿಯ, ಮನ, ವಿಚಾರ, ಭಾವ, ಸಂವೇದನದಿಂದ ದೂರ ನಿಮ್ಮ ಆತ್ಮಸ್ವರೂಪದಲ್ಲಿ ಮತ್ತು ಆ ಬ್ರಹ್ಮ, ಅವೆಲ್ಲ ನಾಮರೂಪಗಳ ಮತ್ತು ನಾಮರೂಪಗಳೆಲ್ಲವನ್ನು ಮರೆತು ಪರಬ್ರಹ್ಮದಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾ ಇರಿ. ಎರಡೂ ಕೈಗಳನ್ನು ಮೇಲೆ ಕೆತ್ತಿರಿ. ಹೀಗೆ ಉಜ್ಜು ಅಭ್ಯಾಸ ಮಾಡಿಕೊಳ್ಳಿ. ಎರಡೂ ಕೈಗಳ ಬಿಸಿ ಬಿಸಿ ಚೈತನ್ಯದ ಬಿಸಿಯನ್ನು ಕಣ್ಣುಗಳ ಮೇಲೆ ಅಂಜನೆಯಂತೆ ಮಾಡಿ ಕಣ್ಣುಗಳನ್ನು ತೆರೆಯಿರಿ. ಇನ್ನು ಸ್ವಲ್ಪ ಹೊತ್ತು ಪ್ರಾಣಾಯಾಮದ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ಸಂಕೇತ ಮಾಡ್ತೀವಿ. ಕಾಲುಗಳನ್ನು ಎದುರಿಂದ ತೆರೆಯಿರಿ. ನೋಡಿ, ಬೆರಳು ಹೆಬ್ಬೆರಳನ್ನು ಮುಂದೆ ಹಿಂದೆ ಒತ್ತಿ ಮೊದಲು ಕಾಲುಗಳನ್ನು ಸ್ವಲ್ಪ ಅಲುಗಾಡಿಸಿ. ಒಂದು ವಿಷಯ ಹೇಳ್ತಿದ್ದೀನಿ, ಇದನ್ನು ನೆನಪಿಡಿ. ದಿನಕ್ಕೆ ಕಡಿಮೆ ಅಂದರೆ 10-20 ಬಾರಿ ಈ ಮಾತನ್ನು ನೆನಪಿಸ್ಕೊಳ್ಳಿ. ನೀವು ಯಾರು? ಆತ್ಮವಿಸ್ಮೃತಿಯಲ್ಲಿ ಜೀವಿಸ್ತೀರಾ? ನಿಮ್ಮನ್ನು ಶರೀರ, ಇಂದ್ರಿಯ, ಮನಸ್ಸು, ವೃತ್ತಿ ಅಂತ ಒಪ್ತೀರಾ? ಪತಿ ಪತ್ನಿ ಅಂತೀರಾ? ನೋಡಿ, ಇದು ನಿಮ್ಮ ಸಂಸಾರದ ವ್ಯವಹಾರವನ್ನು ನಡೆಸಲು ನಿಮ್ಮ ಅದೇನೆಂದರೆ ಇದು ಸರ್ಫೇಸ್ ಮೇಲೆ ನಿಮ್ಮ ಇಂಟ್ರಡಕ್ಷನು. ಈ ನಮ್ಮ ಐಡೆಂಟಿಟಿ, ನಿಮ್ಮ ಪರಿಚಯ ಹೊರಗೆ ಇದು ಸ್ತ್ರೀ ಪುರುಷ ರೂಪದಲ್ಲಿ, ಯಾವುದೇ ಪ್ರೊಫೆಷನಲ್ನ ರೂಪದಲ್ಲಿ, ಯಾವುದೇ ರೂಪದಲ್ಲಿ ಹೊರಗೆ ನಿಮ್ಮ ಪರಿಚಯವಾಗುತ್ತೆ. ಅಥವಾ ನಿಮ್ಮ ಶರೀರ, ಇಂದ್ರಿಯ, ಮನಸ್ಸು, ನೀವು ನಿಮ್ಮನ್ನು ಅಥವಾ ಹೊರಗಿನ ಜಗತ್ತನ್ನು ನೀವು ನೋಡ್ತೀರಿ. ಅದು ಸಾಮಾನ್ಯ ದೃಷ್ಟಿ. ನೀವು ದಿವ್ಯ ದೃಷ್ಟಿಯಲ್ಲಿ ಜೀವಿಸುವ ಅಭ್ಯಾಸ ಮಾಡಬೇಕು.
ಇವತ್ತಿನಿಂದ ನೀವು ಈ ವಿಷಯವನ್ನು 10 ಬಾರಿ ನೆನಪಿಸಿಕೊಳ್ಳಿ. 1 ಗಂಟೆ, 2 ಗಂಟೆ ಅಥವಾ 1 ಬಾರಿ ಈ ವಿಷಯವನ್ನು ಖಂಡಿತ. ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಸಚ್ಚಿದಾನಂದ ಸ್ವರೂಪ ಅಜರ ಅಮರ ನಿತ್ಯ ಅವಿನಾಶಿ ಸುಖಮಯ ಶಾಂತಿಮಯ ಆನಂದಮಯ ಆತ್ಮನು, ನಾನು ಪೂರ್ಣ ಆತ್ಮನು, ನಾನು ದಿವ್ಯ ಆತ್ಮನು. ಇಷ್ಟನ್ನು ಮಾತ್ರ ನೆನಪಿಟ್ಟುಕೊಳ್ಳಿ. ಮತ್ತು ಇವೆಲ್ಲ ಈ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಈ ವಿಚಾರ ಭಾವ ಸಂವೇದನೆ ಸಂಬಂಧ ಮತ್ತು ಹೊರಗಿನ ಎಲ್ಲ ಕೆಲಸ ವ್ಯಾಪಾರ ಏನೆಲ್ಲ ಪ್ರಪಂಚವಿದೆ ಇವೆಲ್ಲ ನನ್ನ ಈ ಆತ್ಮದ ಸಾಧನೆ ರೂಪವು ಸೇವೆ ಮಾಡೋಕ್ಕಾಗಿ. ಸರಿ, ಈ ಬೆರಳು ಹೆಬ್ಬೆಟ್ಟು ಮುಂದೆ ಹಿಂದೆ ಓದ್ಕೊಳ್ಳಿ. ಯಾರಿಗೆ ಆರ್ಥರೈಟಿಸ್ ಇದೆ 100 ಬಾರಿ ಹೀಗೆ. ಕೈಗಳನ್ನು ಕಾಲುಗಳನ್ನು 100 200 500 1000 ಬಾರಿ ಹೀಗೆ ಮಾಡಿ. ಹೀಗೆ ಮಾಡಬೇಕು 100 200 ಬಾರಿ. ಮತ್ತು ಯಾರಿಗೆ ರಾಹುಲ್ನಂತೆ ತುಂಬ ದೊಡ್ಡ ಸಮಸ್ಯೆ, ಅವನಂತೂ 1000 ಬಾರಿ ಹೀಗೆ ಮಾಡಬೇಕು. ಕೈ ಕಾಲುಗಳನ್ನು ಸುತ್ತ ತಿರುಗಿಸಿ ಹೀಗೆ 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 ನಿಮ್ಮ ಅಭ್ಯಾಸವನ್ನು ಪೂರ್ತಿ ಮಾಡಬೇಕು. ಏನಂದೆ ನಾನು? ದಿನವಿಡೀ 10-20 ಬಾರಿ ಚಿಂತನೆ ಮಾಡಬೇಕು. ನಿಮ್ಮ ಸ್ವಭಾವಕ್ಕೆ ಹಿಂತಿರುಗಲು, ನಿಮ್ಮ ಸ್ವಭಾವಕ್ಕೆ, ನಿಮ್ಮ ಸ್ವರೂಪದಲ್ಲಿ, ನಿಮ್ಮ ನಿಜತೆಯಲ್ಲಿ ಜೀವಿಸೋದು. ಇದರಿಂದ ನಿಮಗೆ ತುಂಬ ಲಾಭವಾಗುತ್ತೆ. ಈಗೇನು ನಿಮಗೆ ಲಾಭವಾಗ್ತಿದೆ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗುತ್ತೆ, ಹಲವು ಪಟ್ಟು ಹೆಚ್ಚಾಗುತ್ತೆ. ಇಷ್ಟು ದೊಡ್ಡ ವಿಷಯ ಇದು. ಸರಿ, ಬಟರ್ಫ್ಲೈ ಮಾಡ್ಕೊಳ್ಳಿ. ಅಂದರೆ ಒಂದು ಚಿಕ್ಕ ಸೂತ್ರ ಕೊಟ್ಬಿಟ್ಟೆ, ದಿನವಿಡೀ ನಿಮ್ಮ ಸ್ವರೂಪದಲ್ಲಿ ಜೀವಿಸಬೇಕು. ಏನಂದೆ? ದಿನವಿಡೀ ಸ್ವರೂಪದಲ್ಲಿ ಜೀವಿಸೋದು, ನಿಮ್ಮ ನಿಜತೆಯಲ್ಲಿ ಜೀವಿಸೋದು, ನಿಮ್ಮ ಆತ್ಮಭಾವದಲ್ಲಿ ಜೀವಿಸೋದು, ನಿಮ್ಮ ಆತ್ಮ ಸ್ವಭಾವದಲ್ಲಿ ಜೀವಿಸೋದು. ಸರಿ, ಈ ವಿಷಯ ಮುಗೀತು. ಮುಂದಿನ ವಿಷಯ ಹೇಳ್ತೀನಿ. ವಿಷಯ ದೊಡ್ಡದಿದೆ, ಯಾವಾಗ ಆಗುತ್ತೆ ನೋಡೋಣ. ದಿನವಿಡೀ ಬೇರೆ ಬೇರೆ ರೂಪದಲ್ಲಿ ಜೀವಿಸ್ತೀರಾ. ನಿಮ್ಮ ಬೇರೆ ಬೇರೆ ರೂಪಗಳನ್ನು ನನಗೆ ನೋಡಲು ಸಿಗುತ್ತೆ, ಹೌದಲ್ಲ? ನಿಮ್ಮ ವಿವಿಧ ರೂಪಗಳಲ್ಲಿ ಬೇಡ, ನಿಮ್ಮ ಆತ್ಮ ಸ್ವರೂಪದಲ್ಲಿ ಜೀವಿಸಿ. ಇರಲಿ. ಈಗ ಥೈರಾಯ್ಡ್ನ ಸಮಸ್ಯೆ ಇದ್ದವರು ಉಜ್ಜಾಯಿ ಮಾಡಬೇಕು 11 21 ಬಾರಿ. ಯಾರಿಗೆ ಇಲ್ಲ ಅವರು 3 ಬಾರಿ ಮಾಡ್ಕೊಳ್ಳಿ. ಡಯಾಬಿಟಿಸ್ ಇದ್ದ ಎಷ್ಟು ಮಕ್ಕಳಿದ್ದೀರಿ? ಅಗ್ನಿಸಾರ ಮಾಡು ಮಗ. ಹೀಗೆ ಶ್ವಾಸ ಹೊರಬಿಟ್ಟು ಹೊಟ್ಟೆಯನ್ನು ಒಳಗೆ ಎಳೆದು ಸಡಿಲಾಗ್ಬಿಡಿ. ಇದು ಅಗ್ನಿಸಾರ ಮುಗೀತು. ಡಯಾಬಿಟೀಸ್ನವರು ಇದನ್ನು ಮಾಡಬೇಕು. ಮಾಡಿ 5-6 ಬಾರಿ. ಯಾರಿಗೆ ಯುಟೆರಸ್ ಓವರಿ ಪ್ರೊಡಕ್ಟ್ಸ್ ಇದೆ, ಯಾರಿಗೆ ಧಾತು ರೋಗವಿದೆ, ಹೊಟ್ಟೆಯ ಹಲವು ಥರದ ರೋಗಗಳಿವೆ, ಹರ್ನಿಯಾ ಇದೆ, ಅವರು ಬಾಹ್ಯ ಪ್ರಾಣಾಯಾಮ ಮಾಡಿ ಊರ್ಧ್ವರೇತರಾಗಬೇಕು. ಬೇರೆ ಬೇರೆ ರೀತಿಯ ಧಾತು ರೋಗವಿದೆ, ಮೆನ್ಸ್ಟ್ರೇಷನ್ ಪ್ರಾಬ್ಲಮ್ ಇದೆ ಲೇಡೀಸ್ಗೆ, PCOD ಇದೆ, ಸೆಕ್ಷುವಲ್ ಡಿಸಾರ್ಡರ್ಸ್ ಇದೆ, ಇನ್ಫರ್ಟಿಲಿಟಿ ಇದೆ. 3 ಬಂದ್ ಜೊತೆಗೆ ಬಾಹ್ಯ ಪ್ರಾಣಾಯಾಮ, ಇದು ಕೂಡ 11 21 51 ಬಾರಿ ಮಾಡಬೇಕು. ಜನ ಮಾಡೋದಿಲ್ಲ ಇದನ್ನು. 11 21 50 ಬಾರಿ ಮಾಡಬೇಕು. ಥೈರಾಯ್ಡ್ ಎಷ್ಟೇ ಹೆಚ್ಚಿರಲಿ 51 ಬಾರಿ ಮಾಡಿ ಅಲ್ಲ. ಥೈರಾಯ್ಡ್ ಮೊದಲ ದಿನದಿಂದಲೇ ಕಂಟ್ರೋಲ್, ಗುಳಿಗೆ ಬಂದ್. ಆದರೆ ತುಂಬ ಹೆಚ್ಚಿದ್ರೆ ಅಂದರೆ ಹೆಚ್ಚು ಮಾಡಿ ಅಲ್ಲ, 50 ಬಾರಿ ಮಾಡಿ. ಇದರಿಂದ ಏನು ಸಮಸ್ಯೆ ಆಗುತ್ತೆ ನಿಮಗೆ? ಅವರು ಸ್ಟೀರಾಯ್ಡ್ 2000 mg ವರೆಗೆ ತಗೋಬಹುದಾದ್ರೆ ಅವರ ಶರೀರ ತುಂಬ ಕೆಟ್ಟು ಹೋಗಿದೆ. ಮೋನಿಕಾ ಅವರದ್ದು ಇದಂತೂ 100 ಯೂನಿಟ್ ತನಕ ನಾನು ಕೇಳಿದ್ದೆ. ಸ್ಟೀರಾಯ್ಡ್ 2000. ಇದಂತೂ ಬೇಡವಾದ
ಬೇಡವಾದ ಕೆಲಸ. ಇದು ಸರಿ ಕೆಲಸ. ಇದನ್ನು ಹೆಚ್ಚು ಮಾಡಿ, ಉಜ್ಜಾಯಿ ಮಾಡಿ. ಬ್ಲಡ್ ಪ್ರೆಷರ್ ಇದ್ದವರು ರಿಶೀತ್ ಮಾಡಿ ಕೂತ್ಕೊಂಡು. ಇದು ರಿಶೀತ್ಕಾರಿ. ನೀವು 11 ಬಾರಿ ಮಾಡಿ. ಇವತ್ತೇ BP ಗುಣ. ನಿದ್ದೆ ಬಾರದಿದ್ರೆ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ. ವಾತಪಿತ್ತ ಹೆಚ್ಚಾಗಿದೆ, ಮೋತಿ ಪಿಷ್ಟವನ್ನು ಬಿಟ್ಟು ಇದನ್ನು ತಿನ್ನಿಯಲ್ಲ, ಗಾಳಿಯನ್ನ. ಹೆಚ್ಚು ಬಲಹೀನತೆ ಇದ್ರೆ ನಾಡಿ ಶುದ್ಧಿಯನ್ನು ಮಾಡಿ ತಡೆದುಕೊಂಡಿಟ್ಬಿಡಿ. ನಿಮ್ಮ ಅಭ್ಯಾಸ ಮಾಡಿ. ಹೀಗೆ ಮಾಡಿ ವೇದಿಕೆಯಲ್ಲಿ ಕೂತ ಮಕ್ಕಳು, ಕೆಳಗೆ ಕೂತ ಡಯಾಬಿಟಿಸ್ನ ಮಕ್ಕಳು ನಿಷ್ಠೆಯಿಂದ ಮಾಡಿದ ಹಾಗೆ ನೀವು ಮಾಡಿ. ಮತ್ತೆ ಅರುಷಿ ನಿಷ್ಠೆಪೂರ್ವಕ ಮಾಡಿದಾಳೆ, ಜೋರಾಗಿ ಚಪ್ಪಾಳೆ ಬಾರಿಸಿ.